ಈಗ ದಿನದಿಂದ ದಿನಕ್ಕೆ ನೀವೇನು ನೋಡ್ತಾ ಇದ್ದೀರಾ, ದರ್ಶನ್ ಅವ್ರ ಕೇಸು ದಿನದಿಂದ ದಿನಕ್ಕೆ ಹಂಗೆ ಮುಂದೆ ಓಡ್ತಾನೆ ಇದೆ. ಅದೇ ರೀತಿ ಇವತ್ತಾಗಿರುವಂತಹ ಬೆಳವಣಿಗೆ ಏನಪ್ಪ ಅಂದರೆ, ಪವಿತ್ರ ಪರ ಲಾಯರ್ ಅವರು ಬೇಲ್ನ ಅಪ್ಲೈ ಮಾಡಿದಾರಂತೆ. ಅದ್ರ ಬಗ್ಗೆ ಮಾಹಿತಿನ ಕೊಡೋಕ್ಕೆ ನಮ್ಮ ಜೊತೆಗೆ ಅಡ್ವೊಕೇಟ್ ಕಾರ್ತಿಕ್ ಅವರು ಇದ್ದಾರೆ. ಸರ್, ಈಗ ಯಾವ ರೀತಿಯಲ್ಲಿ ಅಂದರೆ ಬೇಲ್ನ ಅಪ್ಲೈ ಮಾಡಿದ್ದಾರೆ ಅಂತ? ಇಲ್ಲ, ಈಗಾಗಲೇ ಅವರು ಯಾವುದು ನಾನು ಮಾಧ್ಯಮಗಳಲ್ಲೇ ನೋಡಿದ್ದು, ಈಗ ದರ್ಶನ್ನ ಒಂದು ಕೇಸು CRPC IPC ಎವಿಡೆನ್ಸ್ ಆ್ಯಕ್ಟ್ ಇರಬೇಕಾದ್ರೆ ಎಕ್ಸಿಸ್ಟೆನ್ಸ್ಗೆ ಬಂದಿದ್ದು. FIR ಬಂದು ಇಂಡಿಯನ್ ಪೀನಿಯಲ್ ಕೋಡ್ ಅಂಡರಲ್ಲಿ ಹಾಕಿದ್ದಾರೆ. ಮತ್ತು CRPC ಅಂದರೆ ಏನಪ್ಪ ಅಂತ ಹೇಳಿದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ. ನಮ್ಮ ಕ್ರಿಮಿನಲ್ ಕೋಡ್ಸ್ ಏನಿದೆ, ಈ ಒಂದು ಪ್ರೊಸೀಜರ್ನ ಪ್ರಕಾರ ಅಪ್ಲಿಕೇಶನ್ಗಳನ್ನ ಹಾಕ್ಕೊಂಡು ನಡೆಯುತ್ತೆ. ಸೊ ಈಗ ಇವರ ಪರವಾದ ವಕೀಲರ ವಾದ ಏನಪ್ಪ ಅಂತ ಹೇಳಿದ್ರೆ, ಬೇಲ್ ಅಪ್ಲಿಕೇಶನ್ ಏನಂತ ಸಲ್ಲಿಸಿದ್ದಾರೆ ಅಂತ ಹೇಳಿದರೆ, ಈಗ ಚಾರ್ಜ್ ಶೀಟ್ FIR ಆಗಿರೋದು CRPC ಅಡಿಯಲ್ಲಿ, IPC ಅಡಿಯಲ್ಲಿ. ಅದಾದ ಸ್ವಲ್ಪ ದಿನದ ನಂತರ ಕಾನೂನು ಚೇಂಜ್ ಆಗುತ್ತೆ. CRPC IPC ಎವಿಡೆನ್ಸ್ ಆ್ಯಕ್ಟ್ ಕರೆಸ್ಪಾಂಡೆನ್ಸ್ ಆಗಿ CRPC ಕರೆಸ್ಪಾಂಡೆನ್ಸ್ ಆಗಿ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಆಗುತ್ತೆ. IPC ಕರೆಸ್ಪಾಂಡೆನ್ಸ್ ಆಗಿ ಭಾರತೀಯ ನ್ಯಾಯ ಸಮಿತಿ ಆಗುತ್ತೆ. ಎವಿಡೆನ್ಸ್ ಆ್ಯಕ್ಟಿನ ಕರೆಸ್ಪಾಂಡೆನ್ಸ್ ಆಗಿ ಭಾರತೀಯ ಸಾಕ್ಷಿ ಅಧಿನಿಯಮ ಆಗುತ್ತೆ. ಅವರು ಚಾರ್ಜ್ ಶೀಟನ್ನು ಒಂದು ಹೊಸ ಕಾನೂನಿನ ಅಡಿಯಲ್ಲಿ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವರ ಪರವಾದ ವಕೀಲರ ವಾದ. ಸೊ ಅದ್ರ ರಿಗಾರ್ಡಿಂಗು ಅವರು ಒಂದು ಬೇಲ್ ಅಪ್ಲಿಕೇಶನನ್ನು ಸಲ್ಲಿಸಿದ್ದಾರೆ. ಆ ಬೇಲ್ ಅಪ್ಲಿಕೇಶನ್ನು 187 ಕ್ಲಾಸ್ 2 ಅಂಡರಲ್ಲಿ ಸಲ್ಲಿಸಿದ್ದಾರೆ. ಈಗ 187 ಕ್ಲಾಸ್ 2 ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದೊಂದು ಅಫೆನ್ಸಿಗೆ ಒಂದೊಂದು ಇಂತಿಷ್ಟು ದಿನಗಳ ಕಾಲ ಪೀರಿಯಡ್ ಆಫ್ ಟೈಮ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸೋದಕ್ಕೆ ಟೈಮ್ ಇರುತ್ತೆ. ಕೆಲವೊಂದು ಅಫೆನ್ಸ್ಗಳಲ್ಲಿ 60 ದಿನ ಇರುತ್ತೆ, ಕೆಲವೊಂದು ಅಫೆನ್ಸ್ಗಳಲ್ಲಿ 90 ದಿನ ಇರುತ್ತೆ, ಕೆಲವೊಂದು ಅಫೆನ್ಸ್ಗಳಲ್ಲಿ 180 ದಿನ ಇರುತ್ತೆ. ಇಂತಿಷ್ಟು ದಿನಗಳ ಕಾಲ ಅವರು ಇನ್ವೆಸ್ಟಿಗೇಷನನ್ನು ಮಾಡಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಸಬೇಕಾಗಿರುತ್ತೆ. ಆ ಚಾರ್ಜ್ ಶೀಟನ್ನು ಯಾವ ಸೆಕ್ಷನ್ನಲ್ಲಿ ಸಲ್ಲಿಸ್ಬೋದು? 173 CRPC ಅಡಿಯಲ್ಲಿ ಇವರು ಸಲ್ಲಿಸಿದ್ದಾರೆ. ಯಾರು? ದರ್ಶನ್ ಕೇಸಲ್ಲಿ. ಸೊ ಈಗ ಇವರ ಪರವಾದ ವಕೀಲರ ವಾದ ಏನಪ್ಪ ಅಂತ ಹೇಳಿದರೆ, ಕಾನೂನು ಚೇಂಜ್ ಆಗಿದೆ. ಫಸ್ಟು FIR ಆಗಿರೋದು CRPC IPC ಇರಬೇಕಾದ್ರೆ, ಬಟ್ ಇವಾಗ ಕಾನೂನು ಚೇಂಜ್ ಆಗಿದೆ. ಅದಕ್ಕೆ ಹೈಕೋರ್ಟಿನ ಜಡ್ಜ್ಮೆಂಟ್ ಕೂಡ ಇದೆ, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಕೂಡ ಇದೆ. ಅದನ್ನು ಇವಾಗ BNSS ಅಡಿಯಲ್ಲಿ ಇವರು ಸೆಕ್ಷನ್ ಹಾಕಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿತ್ತು ಕೋರ್ಟ್ಗೆ. ಅದನ್ನು ಅವರು ಮಾಡಿಲ್ಲ. ಸೊ ಆದ್ದರಿಂದ ಇವರು ಚಾರ್ಜ್ ಶೀಟೇ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವರು 182 ಸಬ್ ಕ್ಲಾಸ್ 2 ಅಂಡರಲ್ಲಿ ಡಿಫಾಲ್ಟ್ ಬೇಲನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅಂದರೆ ನಮಗೆ ಚಾರ್ಜ್ ಶೀಟೇ ಬಂದು ತಲುಪಿಲ್ಲ, ಅಂದರೆ ಚಾರ್ಜ್ ಶೀಟೇ ಹಾಕಿಲ್ಲ ಇದುವರೆಗೂ ಕೂಡ ಅಂತ ಹೇಳ್ಬಿಟ್ಟು ವಾದ ಅವರು. ಇಲ್ಲ, ಚಾರ್ಜ್ ಶೀಟ್ ಹಾಕದೇ ಇದ್ದರೆ ಆ ಸೆಕ್ಷನ್ ಅಡಿಯಲ್ಲಿ ನಾವು ಯೂಶಲಿ ಬೇಲ್ನ ಮೂವ್ ಮಾಡ್ತೀವಿ. ಬಟ್ ಅವರು ಏನಂತ ಹೇಳಿದ್ರೆ, ಆ ಒಂದು ಚಾರ್ಜ್ ಶೀಟ್ ಏನು ಹಾಕಿದ್ದಾರೆ ಅದು ವ್ಯಾಲಿಡ್ ಅಲ್ಲ ಅಂತ ಹೇಳ್ಬಿಟ್ಟು ಅವರ ಪ್ರಕಾರ ಅವರ ವಾದ. ಓಕೆ, BNSS ಬರಬೇಕಾಗಿತ್ತು, ಮತ್ತು CRPCಲಿ ಬಂದಿದೆ ಅಂತ ಇವಾಗ. ಹೌದು. ಓಕೆ, ಈ ಥರದಲ್ಲೂ ಕೂಡ ಬೇಲ್ ಆಗುತ್ತಾ ಸರ್? ಇಲ್ಲ, ಇದು ಟೆಕ್ನಿಕಲ್ ಗ್ರೌಂಡು. ಅದು ಕಾದು ನೋಡಬೇಕಾಗಿದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇದು ವೆರಿ ಸೀರಿಯಸ್ ಅಫೆನ್ಸ್ ಆಗಿರೋದ್ರಿಂದ, ಮತ್ತು ಹೈಕೋರ್ಟ್ ಬೇಲ್ ಗ್ರ್ಯಾಂಟ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ತಿರ್ಗಾ ರಿಜೆಕ್ಟ್ ಆಗಿರೋದ್ರಿಂದ ಇಲ್ಲಿ ಆಗುವಂಥ ಚಾನ್ಸಸ್ ಬಗ್ಗೆ ನೀವು ಕೇಳಿದ್ರೆ ಅದು ನೆಗೆಟಿವೇ ನಾವು ಹೇಳ್ಬೋದು. ಬಟ್ ಟ್ರೈ ಮಾಡೋದು ಮಾಡಿದ್ದಾರೆ. ಅದೊಂದು ಪ್ರಯತ್ನ, ಹೊಸ ಪ್ರಯತ್ನ ಹಿಂಗಿದೆ ಸರ್. ಓಕೆ, ಅಕಸ್ಮಾತ್ ಈಗ ಏನಾದ್ರು ಸರ್, ಈಗ ಒಂದು ಸೆಕ್ಷನಿಂದ ಅಥವಾ ಒಂದು CRPCಯಿಂದ BNSS ಆಗಿರ್ಬೋದು, ಇಲ್ಲಾಂದರೆ IPCಯಿಂದನೂ BNS ಆಗಿರ್ಬೋದು, ಈ ಥರ ಚೇಂಜಸ್ಗಳು ಆಗ್ತಾ ಇರ್ತಾವೆ ಸರ್? ಅವಾಗ ಅಪ್ಡೇಟ್ಗಳು ಆಗ್ತಾ ಇರ್ತಾವೆ? ಇಲ್ಲ, ಇದು CRPC 1973 ಕಾನೂನು. ಇದು ನಮ್ಮ ಇಂಗ್ಲೀಷ್ ಅವರು ಕೊಟ್ಟಿರೋದು, ಬ್ರಿಟಿಷ್ ಅವರು ತಂದಿರುವಂಥ ಕಾನೂನು ಅಂತ ಹೇಳ್ಬಿಟ್ಟು ಈಗ 2023 ಎಲ್ಲನೂ ಚೇಂಜ್ ಆಗಿದೆ. ಅಂದರೆ ಇದರಲ್ಲಿ ಏನು ಮೇಜರ್ ಚೇಂಜ್ ಏನೂ ಮಾಡಿಲ್ಲ. ಇದನ್ನು ಹೆಸರುಗಳು ಚೇಂಜ್ ಮಾಡಿದ್ದಾರೆ. CRPC ಬದಲಾಗಿ BNSS ಅಂತ ಮಾಡಿದ್ದಾರೆ, ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂತ. IPC ಪ್ರಕಾರ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಭಾರತೀಯ ನ್ಯಾಯ ಸಮಿತಿ ಅಂತ ಮಾಡಿದ್ದಾರೆ. ಎವಿಡೆನ್ಸ್ ಆ್ಯಕ್ಟ್ ಈಗ ಕರೆಸ್ಪಾಂಡಿಂಗ್ ಪ್ರಾವಿಷನ್ ಬಂದ್ಬಿಟ್ಟು BSA, ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಮಾಡಿದ್ದಾರೆ ಅಷ್ಟೇ. ಆ ಸೆಕ್ಷನ್ ಏನಿರುತ್ತೆ, ಇದ್ರ ಹಿಂದೆ ಏನಿತ್ತು ಅದೇ ಸೆಕ್ಷನ್ ಇದು ಬೇರೆ ಆಗಿರುತ್ತೆ. 302 ಇರೋದು 103 ಆಗಿದೆ. 302 ಪನಿಷ್ಮೆಂಟ್ ಫಾರ್ ಮರ್ಡರ್, ಅದು ಇವಾಗ 103 ಆಗಿದೆ. 420 318 ಆಗಿದೆ. ಸೊ ಈ ಥರ ಸೆಕ್ಷನ್ಗಳು ಮಾತ್ರ ಚೇಂಜ್ ಮಾಡಿದ್ದಾರೆ. ಈ ಪ್ರಾವಿಷನ್ ಅವಾಗವಾಗ ಏನು ಚೇಂಜ್ ಆಗಲ್ಲ. ಇದು ತುಂಬ ಹಳೆಯ ಕಾನೂನು, ನಮ್ಮ ಬ್ರಿಟಿಷ್ ಅವರು ತಂದಿರುವಂಥ ಕಾನೂನು ಅಂತ ಹೇಳ್ಬಿಟ್ಟು ಈಗ 2023 ಇದನ್ನು ಅಮೈಂಡ್ಮೆಂಟ್ ತಂದಿದ್ದಾರೆ. ಸರ್, ಏನಂದರೆ ಇವಾಗ ದರ್ಶನ್ ಅವರ ಕೇಸ್ ಆಗಿದ್ದು RPCಯಲ್ಲೇ,
CRPCಲೇ ಆಗಿದ್ದು. ಹೌದು, ಅದು ಆಗಿರೋದು CRPCಯಲ್ಲೇ ಆಗಿದೆ. CRPC IPC ಎವಿಡೆನ್ಸ್ ಆ್ಯಕ್ಟಲ್ಲೇ ಮುಂದುವರಿಬೇಕು ನಮ್ಮ ಪ್ರಕಾರ. ಹಂಗೆ ಮುಂದುವರಿಯೋದು ನಮ್ಮ ಒಂದು ಲೀಗಲ್ ನಾಲೆಜ್ ಪ್ರಕಾರ ಅದೇ ರೀತಿ ಮುಂದುವರಿಯುತ್ತೆ. ಬಟ್ ಈಗ ಇವರು ಬೇಲ್ ಅಪ್ಲಿಕೇಶನ್ನ ಸಲ್ಲಿಸಿದ್ದಾರೆ. ಕಾದು ನೋಡಬೇಕಾಗಿದೆ ಏನು ನ್ಯಾಯಾಲಯ ಜಡ್ಜ್ಮೆಂಟ್ನ ಏನು ಆರ್ಡರ್ನ ಹೊರ ಹಾಕುತ್ತೆ, ಕಾದು ನೋಡಬೇಕಾಗಿದೆ. ಅಂದರೆ ನನಗೆ ಅಂದ್ಕೊಂಡಿರೋ ಪ್ರಕಾರ ಏನಂದರೆ, ಅಂದರೆ ಈ ಜಡ್ಜ್ಮೆಂಟ್ ಬರೋವರೆಗೂ, ಈ ಕೇಸ್ ಖುಲಾಸ್ ಆಗೋವರೆಗೂ ಕೂಡ ಇದೇ ಮುಂದುವರಿಬೇಕು ಅಂತಲ್ಲ, ಯಾವುದು ಹೋಗ್ಬೇಕು ಅಂತ. ಯೂಶಲಿ FIR CRPCಯಲ್ಲಿ ಆಗಿದ್ರೆ, IPC CRPCಯಲ್ಲಿ ಆಗಿದ್ರೆ ಅದೇ ಇದರಲ್ಲಿ ಮುಂದುವರಿಬೇಕು ಅಂತಲೇ ಕಾನೂನು ಹೇಳುತ್ತೆ. ಹೌದು, ನಮ್ಮದು ಈಗ ಸುಮಾರು ಕೇಸ್ಗಳಿದೆ, ಅದೆಲ್ಲನೂ ಅದೇ ಸೆಕ್ಷನ್ ಪ್ರಾವಿಷನ್ ಅಂಡರಲ್ಲಿ. ಈಗ ಟ್ರಯಲ್ ಇರುತ್ತೆ, ಟ್ರಯಲಲ್ಲಿ ನಾವು ಸೆಕ್ಷನ್ಗಳು ಹಾಕಬೇಕಾಗಿರುತ್ತೆ, ಕೆಲವೊಂದು ಸೆಕ್ಷನ್ಗಳು. ಅದು ಡೈಲಿ ಬೇಸಿಸ್ ಯೂಸ್ ಆಗುತ್ತೆ ಅದು ನಮಗೆ ಆ ಸೆಕ್ಷನ್ಗಳು. ಈಗ ಆರೋಪಿ ಬಂದಿಲ್ಲ ಅಂತ ಹೇಳಿದ್ರೆ ಎಕ್ಸಂಪ್ಷನ್ ಅಪ್ಲಿಕೇಶನ್ನು, ಅದು 346 ಈಗ ಹೊಸ ಕಾನೂನು ಅಡಿಯಲ್ಲಿ BNSS ಅಲ್ಲಿ. ಈಗ ಹಳೆ ಕಾನೂನು ಅಡಿಯಲ್ಲಿ ಅದು 317 ಇದೆ. ಸೊ ಇದು ಡೈಲಿ ಬೇಸಿಸ್ ಸೆಕ್ಷನ್ ಆಗಿರುತ್ತೆ. ಸೊ ಈ ಥರ ಇರುತ್ತೆ ಸರ್.